ಅವ್ರಿಗೆಲ್ಲ ಟಾಪು. ಅಣ್ಣ ಏನ್ ತಿರ್ಗಾ ಕುಡ್ದು ಬಂದಿದ್ಯಾ? ಏನಣ್ಣ ಇದು ಕೈಯಲ್ಲೆಲ್ಲ ಬರೇ ಇದೆ, ಏನಾಯ್ತು? ಇರು, ನಾನು ಔಷಧಿ ತಗೊಂಡ್ ಬರ್ತೀನಿ. ನೀನು ಊಟ ಮಾಡ್ತೀಯಾ? ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಬರೀ ಸುಳ್ಳು ಹೇಳ್ತಿರು, ನಂಗೆ ಗೊತ್ತು ನೀನು ಊಟ ಮಾಡಿಲ್ಲ ಅಂತ. ಇರು, ಊಟನೂ ತರ್ತೀನಿ. ಇನ್ನು ಒಗ್ಗರಣೆನೆ ಹಾಕಿಲ್ಲ ಕಣೆ. ಒಗ್ಗರಣೆ ಹಾಕ್ದ್ರೆ ಅವ್ನಿಗೆ ಒಗ್ಗಲ್ಲ. ಅವನ್ಗ? ಯಾರಿಗೆ? ಚಂದ್ರನ್ಗಮ್ಮ ವ್ರತ ಮಾಡ್ತಿದ್ದೇನಲ್ವಾ. ಇದು ಯಾವ ಸೀವೆರೋ ತಾನೆ? ಅಮ್ಮ, ಅಕ್ಕಂಗ್ ಬೇಗ ಮದ್ವೆ ಆಗ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ಚಂದ್ರಂಗೆ ನೈವೇದ್ಯ ಹಾಕ್ಬಿಟ್ಟು ನಾನು ಅಲ್ಲೇ ತಿನ್ಬಿಡ್ತೀನಿ, ನೀವೆಲ್ರೂ ಊಟ ಮಾಡಿ ಆಯ್ತಾ? ನೋಡ್ಕೊಂಬರಕ್ಕಾಗಲ್ವೇನೆ? ಸರಿ ಸರಿ. ಅಪ್ಪಿ ತಪ್ಪಿ ಪೊಲೀಸ್ ಅಪ್ಪ ಏನಾದ್ರು ಬಂದ್ರೆ ಮುಗೀತು ನಮ್ ಕತೆ. ಆದ್ರೂ ಪೊಲೀಸ್ ಅಪ್ಪ ನಿಂಗೆ ಹಿಂಗೆ ಹೊಡಿಬಾರ್ದಾಗಿತ್ತು. ಏನು ಸ್ಟೇಷನ್ಗೆ ಹೋದ್ರೆ ಸನ್ಮಾನ ಮಾಡ್ತಾರಾ? ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಪಿತಾಶ್ರೀ ವರಪ್ರಸಾದ. ಊರು ತುಂಬ ಪುಂಡು ಪೋಖ್ರಿಗಳೇ ತುಂಬಿಕೊಂಡಿದ್ದಾರೆ. ಅಣ್ಣ, ಯಾರ್ದೋ ಮನೇಲಿ ಹೆಗಣ ನುಗ್ಗಿದ್ರೆ ನಾವ್ಯಾಕಣ್ಣ ಬಾಯ್ ಪಡ್ಕೋಬೇಕು? ಯಾರ್ದು ಮನೆ ಹೆಗಣ ಅಲ್ಲ, ಅದು ನಮ್ಮನೆ ಹೆಗಣ. ನಿನ್ ಕುಲಪುತ್ರ. ಅಲ್ಲಿ ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ಆದರೆ ಆ ಎಸ್ ಐ ನನ್ನ ಮಗ ಸಾಹೇಬ್ರಿಗೆ ಅವಮಾನ ಮಾಡ್ಬಿಟ್ಟ. ಸಾಧನೆ ಮಾಡಿದಾನಲ್ಲ, ಊರು ತುಂಬಾ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತಾರಂತೆ. ಇದನ್ನೆಲ್ಲ ನಾವು ಕಣ್ಣಾರೆ ನೋಡ್ಬೇಕು. ದೊಡ್ಡ ಸಾಹೇಬ್ರು ಅವನನ್ನ ಹೊಡಿಲಿಲ್ಲ ತಾನೆ? ನೀವು ಅವನನ್ನ ಹೊಡಿಲಿಲ್ಲ ತಾನೆ? ಹೊಡ್ತಾ ನನಗೆ ಬಿದ್ದಿದ್ದು, ಆದರೆ ನೋವು ಅನುಭವಿಸಿದ್ ಮಾತ್ರ ನಮ್ಮ ಸಾಹೇಬ್ರು. ನನಗೇನನ್ಸುತ್ತೆ ಗೊತ್ತಾ, ನನಗೆ ಸಾಹೇಬ್ರು ಪ್ರೀತಿ ಸಿಗ್ತೇನೆ ನಾನು ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ ದಿಪ್ಪು. ಅಣ್ಣ, ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಿದ್ಯಾ ಹುಚ್ಚುಚ್ಚಾಗಿ? ಏನೂ ಆಗಲ್ಲ, ಪೊಲೀಸಪ್ಪ ನಿನ್ನನ್ನು ಒಪ್ಕೋತಾರೆ. ಈ ನನ್ನ ಅಣ್ಣ, ನನ್ನ ಮುದ್ದು ಅಣ್ಣ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಕಪಾಲಕ್ಕೆ ನಾಲ್ಕು ಬಿಡ್ತೀನಿ ನೋಡು, ಬಾಯಿ ಮುಚ್ಕೊಂಡು ಊಟ ಮಾಡೆ. ಇಲ್ಲ ದಿಪ್ಪು, ನಾನು ಅಪ್ಪಂಗೆ ತಕ್ಕ ಮಗ ಆಗಲಿಲ್ಲ, ಮನೆ ಜವಾಬ್ದಾರಿ ತಗೊಳ್ಳಿಲ್ಲ. ಒಂದೊಂದ್ಸತಿ ನನ್ನ ನೆನ್ಸ್ಕೊಂಡ್ರೆ ವೇಸ್ಟ್ ಬಾಡಿ ಆಗ್ಬಿಟ್ಟಿದ್ದೀನೇನೋ ಅನ್ಸುತ್ತೆ. ಅಣ್ಣ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಅಯ್ಯೋ, ಅನ್ನ ಎಲ್ಲ ಖಾಲಿನಾ? ಇನ್ನು ಬೇಕಿತ್ತಾ? ಹಂಗೇನಿಲ್ಲ ಅಮ್ಮ. ಸರಿ ಸರಿ. ದೀಪು, ಯಾಕೆ ಪೊಲೀಸಪ್ಪ? ನೀನು ಊಟ ಮಾಡಿದ್ಯಾ? ಓ, ಊಟ ಮಾಡಿ ಹೊಟ್ಟೆ ತುಂಬಾ ನೀರು ಕುಡ್ದೆ. ಹೊಟ್ಟೆ ತುಂಬಾ ನೀರು ಕುಡ್ದಿದ್ ನೋಡ್ದೆ. ಊಟ ಟೆರೆಸ್ ಮೇಲೆ ತಣ್ಣ ಗಾಳಿ ಬರ್ತಿತ್ತ, ಚಂದ್ರಂಗ ಊಟ ಮಾಡಿಸಿ ನಾನು ಊಟ ಮಾಡ್ಬಿಟ್ಟೆ. ಚಂದ್ರಂಗಷ್ಟೇ ಊಟ ಮಾಡಿಸ್ತೀಯೋ ಅಥವಾ ನಿಮ್ಮ ಅಣ್ಣಂಗೂ ಊಟ ಮಾಡಿಸ್ತೀಯೋ? ನಿಮ್ಮ ಅಣ್ಣ ಮನೆಗೆ ಬಂದಿದ್ದು ಗೊತ್ತು, ನೀನು ಅವನಿಗೆ ಊಟ ಮಾಡಿಸಿದ್ದು ಎಲ್ಲ ನನಗೆ ಗೊತ್ತಾಯ್ತು. ಇಷ್ಟೊಂದು ಒಳ್ಳೆಯವಳಾಗೋದು ಒಳ್ಳೇದಲ್ಲ ಮಗಳೇ, ನನಗೆಲ್ಲ ಅರ್ಥ ಆಗುತ್ತೆ. ಮನೆಗೆ ಹಿರಿಯವನು, ಆದರೆ ಯಾವುದೇ ಜವಾಬ್ದಾರಿ ತಗೊಳ್ದೆ ಊರವ್ರ ಹತ್ರೆಲ್ಲ ಬೈಸ್ಕೊತಾ ಇರ್ತಾನೆ. ಅಂಥವನಿಗೆ ನೀನು ಉಪಚಾರ ಮಾಡೋದು ಅಷ್ಟು ಸರಿಯಲ್ಲಮ್ಮ. ಅಮ್ಮ ನಿಂಗೆ ಹೇಳಕ್ಕಾಗ್ದೆ ಕಣ್ಣೀರು ಹಾಕ್ತಿರ್ತಾಳೆ, ಮನೆ ಮಗ ಮನೇಲಿಲ್ಲ ಅಂತ. ಅಣ್ಣಂಗೂ ಈ ಮನೇನ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಆದರೆ ಎಲ್ಲರೂ ಅವ್ರನ್ನ ದೂರ ತಳ್ಬಿಟ್ರೆ ಅವ್ರು ಹೆಂಗೆ ಸರಿ ಹೋಗ್ತಾರೆ ಪೊಲೀಸಪ್ಪ?
ಅವನ್ನ ನಮ್ಮ ಹತ್ರನೇ ಇಟ್ಕೊಂಡು ಸರಿ ಆಗೋ ಥರ ನಾವು ಬುದ್ಧಿ ಹೇಳ್ಬೋದಲ್ವಾ? ಪೊಲೀಸ್ ಸ್ಟೇಷನಲ್ಲಿ ಏನಾಯ್ತು ಅಂತ ಸಿಂಹ ನಂಗೆ ಹೇಳ್ದ. ನೀನು ನನ್ನ ಮಗಳಲ್ಲಮ್ಮ, ನನ್ನ ತಾಯಿ. ರೀ ನಾವು ನಮ್ಮ ರಿಲೇಟಿವ್ ಹುಡುಗಿನ ಚಿರುಗ್ ಮದುವೆ ಮಾಡಿಸ್ಲಿಲ್ಲ ಅಂದರೆ ನಿಮ್ಗೆ ಈ ಮನೆಯಲ್ಲಿ ಅಧಿಕಾರನೂ ಉಳಿಯಲ್ಲ, ಏನೂ ಉಳಿಯಲ್ಲ. ಅದು ಸೌಂದರ್ಯ. ಗುಡ್ ಮಾರ್ನಿಂಗ್. ಪೇಷಂಟ್ ಹತ್ರ ಹೋಗಿ ಬರ್ತೀನಿ. ಖುಷಿಯಾಗಿ ಹೋಗ್ಬಾ ಚಿರು. ನಾನು ಖುಷಿಯಾಗಿರ್ಬೇಕಂದ್ರೆ ಮೊದಲು ನೀವು ಖುಷಿಯಾಗಿರ್ಬೇಕು. ನೆನ್ನೆ ಥರ ಊಟ ಬಿಡೋದೆಲ್ಲ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ನಿನಗೆ ಬೇಜಾರಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ಬಿಡು ಚಿರು. ಪೇಷಂಟಿಗೆ ಬರ್ತೀರಲ್ವಾ? ಖಂಡಿತ ಬರ್ತೀನಿ. ಐ ಬಿ ವೈಟಿಂಗ್. ಅದಕ್ಕೆ ಬರ್ತೀನಿ. ಅಕ್ಕ ನಿನ್ನಿ ಸುಂದ್ರಿ ತುಂಬಾ ಸೌಂಡ್ ಮಾಡ್ತಾಳೆ. ಒಂದು ಹೊಸ ಮಷಿನ್ ತಗೊಂಬರ್ದಾ? ನೋಡೆ ದೀಪ, ದುಬೈಯಿಂದ ಗಿಫ್ಟ್ ಬಂದೇ ಬಿಡ್ತು. ದುಬೈಯಿಂದ ಗಿಫ್ಟು ಎಲ್ಲಿ ತೋರಿಸಿ? ಹಾ ಬಂದ್ಬಿಡು. ಅಮ್ಮ, ಇವತ್ತು ರಮ್ಯಾ ಸಿಟಿ ಹೋಗ್ತಿದ್ದಾಳೆ ಅಂತೆ. ನಾನು ಅವಳ ಜೊತೆ ಹೋಗ್ಬಿಟ್ಟು ಮಿಷನ್ ಆಯಿಲ್ ತಗೊಂಡ್ ಬರ್ತೀನಿ, ಆಯ್ತಾ? ನೀನೇನು ಅವಳ ಆಳೇನೆ ಅವಳ ಜೊತೆ ಹೋಗೋದಿಕ್ಕೆ? ಅಲ್ಲ ಅಮ್ಮ, ಅವಳ ಮನೇಲಿ ತುಂಬಾ ಸ್ಟ್ರಿಕ್ಟು. ಅವಳನ್ನ ಎಲ್ಲೂ ಆಚೆ ಒಬ್ಳೇನೆ ಹೋಗಕ್ ಬಿಡಲ್ಲ. ಅದಕ್ಕೆ ದೀಪ ಜೊತೆಗೆ ಹೋದ್ರೆ ಹೋಗ್ಬೋದು ಅಂದಿದ್ದಾರೆ. ನಾನು ತುಂಬ ಸ್ಟ್ರಿಕ್ಟು. ನನ್ನ ಮಗಳನ್ನ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅದೇನೋ ಕಣ್ಸ್ ಕಟ್ಕೊಂಡು ಹೋಗ್ತಿದ್ದಾಳೆ. ನನ್ನ ಫ್ರೆಂಡ್ ಆಗು ಇಷ್ಟು ಮಾಡ್ಲಿಲ್ಲ ಅಂದ್ರೆ. ನೀನು ನಿಮ್ಮ ಅಪ್ಪನ ಥರ ಪರೋಪಕಾರಿ ಕಡೆ. ಹೋಗ್ಬಿಟ್ಬಾ. ಅಂಬುಜಾ, ರೂಪ ಮಲಗಿದಾಳೆ ಅನ್ಸುತ್ತೆ. ನಾಳೆ ಪೂಜೆ ಇರೋದ್ರಿಂದ ಬಾಗ್ನ ಕೊಡಬೇಕು. ಹೋಗಿ ಎಬ್ಬತ್ಸಮ್ಮ. ಅಯ್ಯೋ ಅದಕ್ಕೆ ನನ್ನ ಗಂಡ ಏನು ಗಿಫ್ಟ್ ಕಳ್ಸಿದಾರೋ ಅನ್ನೋ ಕುತೂಹಲ. ಮೊದಲು ಹೋಗಿ ಗಿಫ್ಟ್ ಓಪನ್ ಮಾಡ್ಬೇಕು ನಾನು. ನಾನೇ ಹೋಗ್ತೀನಿ. ಅಮ್ಮ ಇರೋ, ನಾನು ಎಬ್ಸ್ ಬರ್ತೀನಿ. ಅಕ್ಕ, ಎಲ್ಲಕ್ಕ ಹೋಗಿದೆ ನೀನು? ನಿನ್ಗೆ ಯಾಕೆ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಸರಿ, ಬೇಗ ರೆಡಿ ಆಗು. ನಾ ಮಾರ್ಕೆಟ್ ಹೋಗಿ ಬಾಗಿನ ಐಟಮ್ಸ್ ಎಲ್ಲ ತಗೊಂಡ್ ಬರ್ತೀನಿ. ಅರವಿಂದ್ ಬ್ಯೂಟಿ ಪೇಜೆಂಟ್ಗೆ ಹೋಗೋಕ್ಕೆ ಕಾಲ್ ಮಾಡ್ತಾನೆ ಇದ್ದಾನೆ. ಇವ್ರು ಕಣ್ ತಪ್ಪಿಸಿ ಹೇಗೆ ಹೋಗ್ಲಿ? ಈ ಗ್ರಹ ಬೇರೆ ನನ್ನ ಹಿಂದೆನೇ ಯಾವಾಗಲೂ ಬಿದ್ದಿರುತ್ತೆ. ಅಯ್ಯೋ, ಬಾಗಿನ ಅಮ್ಮಂಗೆ ಕೊಡಕ್ ದುಡ್ಡು ಇಟ್ಟಿದ್ನಲ್ವಾ, ಎಲ್ಲೋಯ್ತು? ಕೂಲ್ ನಾನೇ ತಗೊಂಡಿದ್ದು. ನೀನ್ ತಗೊಂಡ್ಯಾ? ಏನಿವಾಗ? ಪರವಾಗಿಲ್ಲ ಬಿಡಕ್ಕ, ನಾನು ಎಲ್ಲೋ ಕಳ್ದೋಯ್ತು ಅಂತ ಗಾಬರಿ ಆಗೋದೆ. ಲಿಪ್ಸ್ಟಿಕ್ ಖಾಲಿ ಆಗಿತ್ತು, ಅದಕ್ಕೆ ತಗೊಂಡೆ ಅಷ್ಟೇ. ಏನು 3,000 ಇತ್ತು? ಅಷ್ಟಕ್ಕೂ ಲಿಪ್ಸ್ಟಿಕ್ ತಗೊಂಡ್ಬಿಟ್ಯಾ? ಜುಜುಬಿ 3,000 ರೂಪಾಯಿಗೆ ಒಳ್ಳೆ ಪ್ರಾಣನೇ ಹೋಗಿರೋ ತರ ಆಡ್ತೀಯಲ್ಲೇ. ಅಕ್ಕ, ಆ 3,000 ಸಂಪಾದನೆ ಮಾಡೋದಕ್ಕೆ ನಾನು 150 ರವಿಕೆ ಹೊಳಿಬೇಕು. ಹಾಗಿದ್ರೆ 3,000 ರೌಕೆ ಹೊಡಿ, ನನ್ನ ದರಿದ್ರನಾದ್ರೂ ತಪ್ಪುತ್ತೆ. ನನ್ ಸುಂದ್ರಿ ಏನ್ ಕರೆಂಟ್ ಮಷೀನ್? ಇಷ್ಟು ಹೊಲಿಯೋದ್ರಲ್ಲಿ ಇಬ್ರದ್ದು ತೋಳ್ ಬಿದೋಗತ್ತೆ. ರೂಪಾ, ರೆಡಿ ಏನೇ? ಹಾ ಅಮ್ಮ, ರೆಡಿ ಆಗ್ತಿದ್ದಾಳೆ. ಹಾ, ಬೇಗ ಕರ್ಕೊಂಡ್ ಬಾ. ಎಲ್ಲಿಗೆ? ನಾಳೆ ಊರಬ್ಬ ಅಲ್ವಾ, ಅದಕ್ಕೆ ಮುತ್ತೈದವ್ರಿಗೆ ಇವತ್ತು ಬಾಗಿನ ಕೊಡ್ಬೇಕು. ನಾನು ಹೋಗಲ್ಲ. ವ್ರತ ಮಾಡಿದ್ ನೀನೇ ತಾನೆ, ನೀನೇ ಹೋಗು. ಅಲ್ಲ ಅಕ್ಕ, ನಂಗೆ ರಮ್ಯನ್ ಜೊತೆ ಸಿಟಿಗೆ ಹೋಗ್ಬೇಕು. ಈ ದೀಪನ ಹಿಡ್ಕೊಂಡೆ ಕೆಲಸ ಮಾಡ್ಕೋಬೇಕು. ಏ ದೀಪ, ನಿಮ್ ಜೊತೆ ನಾನು ಸಿಟಿಗೆ ಬರಬೇಕು. ಹೇಗಾದ್ರೂ ಮಾಡಿ ಅಮ್ಮನ ಒಪ್ಸು. ಹಾಗೆ ನಿನ್ನ ಹತ್ರ ಒಂದು 4,000 ರೂಪಾಯಿ ಇದ್ರೆ ಕೊಡು. ಏನು 4,000 ರೂಪಾಯ? ಅಕ್ಕ, ನನ್ನ ಹತ್ರ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಅಕ್ಕ. ಅಕ್ಕ ಅಕ್ಕ ಅಂತಿರ್ತೀಯ, ನನ್ಗೋಸ್ಕರ ಅಷ್ಟು ಕೊಡಕ್ಕಾಗಲ್ವಾ? ಯಾವ ಸೀಮೆ ತಂಗಿನೇ ನೀನು? ಹಂಗಲ್ಲ ಅಕ್ಕ. ಯಾಕಾದ್ರೂ ಈ ದರಿದ್ರ ಮನೇಲಿ ಹುಟ್ಟಿದ್ನು. ಈ ತರ ಬದುಕೋದ್ಕಿಂತ ಸಾಯೋದೇ ವಾಸಿ. ಅಯ್ಯೋ ಅಕ್ಕ, 4,000ಕ್ಕೆ ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ಇರು 1 ನಿಮಿಷ.
ಇಲ್ಲ ಅಂತಿದ್ದೆ, ಇವಾಗ ಎಲ್ಲಿಂದ ಬಂತೆ? ಹೊಸ ಕರೆಂಟ್ ಮಷೀನ್ ತಗೊಳ್ಳೋಣ ಅಂತ ಕೂಡಿಟ್ಟಿದ್ದೆ. ಆದರೆ ನೀನು ಅತ್ತೆಲ್ಲ ಸಂಕಟ ಆಯಿತು, ನೋಡೋಕ್ಕಾಗಲಿಲ್ಲ. ತಗೋ, ದುನ್ ವೆಚ್ಚ ಮಾಡಬೇಡ. ಸೆಟಪ್ ಎಲ್ಲ ರೆಡಿ ಏನೋ? ಬಾಸ್ ಆಲ್ ಸೆಟಪ್ ಇಸ್ ರೆಡಿ. ಏನೋ ಒಂಥರ ಮಾತಾಡ್ತಾ ಇದೆಯಾ? ಒಳಗಡೆ ಹೋಗಿ ಬಾಸ್, ನಿಮ್ಗೊಂದು ಸರ್ಪ್ರೈಸ್ ಕಾಯ್ತಿದೆ. ಸರ್ಪ್ರೈಸಾ? ಹೆಂಗಾದ್ರೂ ಮಾಡಿ ನಮ್ಮ ಬಾಸ್ ಲವ್ನ ಸಕ್ಸಸ್ ಮಾಡಿಸ್ಲೇಬೇಕು. ಹಾಯ್ ಚಿರು, ಯಾರು ಅಂತ ಗೊಂದಲನಾ? ಐ ಲವ್ ಯು ಚಿರು. ಚಿರು ಬಾಸ್, ಈ ಸಲಿನಾದ್ರೂ ಒಪ್ಕೊಳ್ಳಿ. ಕಾಲೇಜಲ್ಲಿ ನೀವು ಚೀಫ್ ಗೆಸ್ಟ್ ಆಗಿ ಬಂದಿದ್ರಿ. ಆಗ್ಲೇ ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡ್ತು. ಆ ನೆಕ್ಸ್ಟ್ ಮೂಮೆಂಟೇ ನಾನು ಡಿಸೈಡ್ ಮಾಡಿಬಿಟ್ಟೆ, ನೀವೇ ನನ್ನ ಫ್ಯೂಚರ್ ಹಸ್ಬೆಂಡ್ ಅಂತ. ಇದು ಎರಡು ಹೃದಯಗಳ ಮಿಲನನೇ ಆದ್ರೂ ಅದ್ರ ಸೂತ್ರ ನಮ್ಮ ಕೈಲೇ ಇರುತ್ತೆ ಅಂತ ನಾವು ಅನ್ಕೋಬಾರ್ದಲ್ವ? ನಂಬರ್ ಸೇವ್ ಮಾಡಿದ್ದೀನಿ. ನನ್ನ ನಂಬರ್ ಅಲ್ಲ. ಮತ್ತೆ ನನ್ನ ಜೀವನದ ಪ್ರತಿ ಹಂತದಲ್ಲೂ ಎಲ್ಲ ಡಿಸಿಷನ್ನು ಅವರೇ ತಗೊಳ್ಳೋದು. ನಿಮ್ಮ ಪ್ರಪೋಸಲ್ನ ಮೊದಲು ಅವ್ರು ಒಪ್ಕೋಬೇಕು, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಯಾರದು ನಿಮ್ಮ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿ? ನನ್ನ ಅತ್ತಿಗೆ ಸೌಂದರ್ಯ. ಓ, ಒನ್ಸ್ ಮೋರ್ ಅತ್ತಿಗೆ ಅತ್ತಿಗೆ. ದೀಪಾ, ದೀಪಾ, 5 ನಿಮಿಷ ಇರೇ, ಅಪ್ಪಂಗೆ ರಾಗಿ ಗಂಜಿ ಮಾಡ್ತಿದ್ದೀನಿ, ಬಂದೆ. ರೂಪಕ್ಕ ನೋಡಿದ್ರೆ ನನ್ನ ಜೊತೆ ಸಿಟಿಗೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಅಮ್ಮ ನೋಡಿದ್ರೆ ಬಾಗಿನ ಕೊಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಇವಾಗ ಏನು ಮಾಡಲಿ? ದೀಪು, ನಾನು ಗಂಜಿ ಮಾಡ್ಕೊಳ್ತೀನಿ, ನೀನು ಹೋಗ್ಬಿಟ್ಟು ಬಾಮ್ಮ. ಅಮ್ಮ, ಗಂಜಿ ಎಲ್ಲ ಮಾಡಿದಾಯ್ತು, ತುಂಬಾ ಶೆಕೆ ಆಗ್ತಿದೆ, ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ಲಾ? ಶೆಕೆ ಅಂತೆ ಶೆಕೆ. ನೀನು ನಿಮ್ಮ ಅಕ್ಕ ಉರಿ ಬಿಸಿಲಲ್ಲಿ ಉರುಳು ಸೇವೆ ಮಾಡ್ಕೊಂಡು ಬಂದಿದ್ದಾಳೆ. ನೀನು ಅವಳಕ್ಕಿಂತ ನಾಜೂಕ್ ಆಗ್ಬಿಟ್ಟ. ಯಾವ ಡ್ರೆಸ್ ಚೇಂಜು ಬೇಡ, ಬೇಗ ಹೋಗಿ ಬಂದ್ಬಿಡು, ಕತ್ಲಾಗ್ಬಿಡುತ್ತೆ. ಆಹಾ, ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ. ಈಶ್ವರ, ಎಷ್ಟು ಅಂದ ಕೊಟ್ಟೆ ನೀನು. ಇವಳಿಗೆ ತಾಯಾಗೋ ಭಾಗ್ಯನ ಯಾಕಪ್ಪ ಕೊಡ್ಲಿಲ್ಲ? ಅಮ್ಮ, ಅಮ್ಮ, ಏನಮ್ಮ? ನಾನು ಅಕ್ಕನ ಕರ್ಕೊಂಡು ಸಿಟಿಗೆ ಹೋಗ್ತೀನಿ, ಆಯ್ತಾ? ಏ, ಬಾಗ್ನ ಕೊಡ್ಬೇಕೆ? ಏನು ಹುಡುಗಾಟ ಆಡ್ತಿದ್ದೀರಾ? ಅಮ್ಮ, ಅದನ್ನ ಬಂದ್ಮೇಲೂ ಹೋಗ್ಬೋದಲ್ವಾ ಅಮ್ಮ? ಅಕ್ಕ ಸಿಟಿನೇ ನೋಡಿಲ್ಲ ಅಂತೆ, ನಾ ಕರ್ಕೊಂಡು ಹೋಗ್ತೀನಿ. ಬೇಡಮ್ಮ, ಸಿಟಿನ ಇನ್ನೊಂದು ದಿನ ನೋಡ್ಬೋದು. ಬಾಗ್ನ ಕೊಡೋದು ಲೇಟ್ ಆದರೆ ಅಪಶಕುನ ಆಗ್ಬಿಡುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ನಾಳೆ ಹಬ್ಬಕ್ಕೆ ಮುಂಚೆ ನಾನೇ ಬೆಳಗ್ಗೆ ಹೋಗ್ಬಿಟ್ಟು ಅಕ್ಕನ ಜೊತೆ ಕೊಟ್ಬಿಟ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದು ಹಾಗಲ್ಲ ಅಮ್ಮ. ಹೂ ಅಂದ್ಬಿಟ್ರು, ಅಮ್ಮ ಹೂ ಅಂದ್ಬಿಟ್ರು. ಮುದ್ದು ಬರಕ್ಕ, ಬರ. ಬಾಸು, ಬುಲೆಟ್ ಟ್ರೈನು. ಏನಾಯ್ತು? ಹುಡುಗಿ ತುಂಬ ಸ್ಪೀಡ್ ಆಗಿದ್ದಾಳೆ. ಯಾಕೆ? ಆಲ್ರೆಡಿ ಮದುವೆ ವಿಷಯನ ತಂದೆಗೆ ಹೇಳ್ತೀನಿ ಅಂತ ಫೋನಲ್ಲಿ ಹೇಳ್ತಿದ್ಲು. ಅವ್ರ ತಂದೆ ಬೇರೆ ತುಂಬ ಫೇಮಸ್ ಜ್ಯೋತಿಷ್ಯನಂತಪ್ಪ, ಭೋಗೇಂದ್ರ ಗುರುಜಿ ಅಂತೆ. ಅದಕ್ಕೆ ನಾನೇನು ಮಾಡಲಿ? ಹುಡುಗಿ ನಿಮ್ಮ ಮೇಲೆ ತುಂಬ ಸೀರಿಯಸ್ ಆಗಿದ್ದಾಳೆ. ಯಾರೆಷ್ಟೇ ಸೀರಿಯಸ್ ಆಗಿದ್ರು ಅಷ್ಟೇ, ಈ ವಿಚಾರದಲ್ಲಿ ಅತ್ತಿಗೆ ಒಪಿನಿಯನ್ ತುಂಬ ಮುಖ್ಯ. ಈ ವಿಷಯ ಮೊದಲು ಅತ್ತಿಗೆ ಹತ್ರ ಹೋಗಿ ಅವ್ರ ಅಪ್ರೂವಲ್ ಸಿಗಬೇಕು. ಅಪ್ರೂವಲ್ ಸಿಕ್ಕಿದ್ರೆ ತಾಳಿ ಕಟ್ತೀರಾ? ನಿನಗೆ ಗೊತ್ತಲ್ವಾ ನನ್ನ ಅತ್ತಿಗೆ ಮಾತನ್ನು ಯಾವತ್ತೂ ಮೀರಲ್ಲ ಅಂತ. ಅಂದರೆ ನೀವು ಲವ್ ಮಾಡೋ ಹುಡುಗಿಗೆ ಬೆಲೆನೇ ಇಲ್ಲ ಅಂತ ಆಯಿತು. ನನ್ನ ಟೇಸ್ಟು ನಮ್ಮ ಅತ್ತಿಗೆ ಟೇಸ್ಟು ಒಂದೇ ಥರ ಕಣೋ, ಚೇಂಜ್ ಆಗಲ್ಲ. ನನಗೇನು ಇಷ್ಟ, ನನಗೇನು ಬೇಕು ಬೇಡ ಅದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲ ಬಾಸ್, ಈಗ ನಿಮ್ಗೊಂದು ಹುಡುಗಿ ಇಷ್ಟ ಆಗ್ತಾಳೆ,
ಬಟ್ ನಿಮ್ಮ ಅತ್ತಿಗೆಗೆ ಇಷ್ಟ ಆಗಲ್ಲ, ಆಗ ನೀವೇನು ಮಾಡ್ತೀರಾ? ಎಲ್ಲ ಆಗಲ್ಲ ಕಣ. ಒಂದು ವೇಳೆ ಆಯ್ತು ಬಾಸ್, ಏನು ಮಾಡ್ತೀರಾ? ನನಗೆ ಇಷ್ಟ ಆಗದಿರೋ ಹುಡುಗಿ ನಮ್ಮ ಅತ್ತಿಗೆಗೂ ಇಷ್ಟ ಆಗಲ್ಲ. ಅಕಸ್ಮಾತ್ ನನಗಿಷ್ಟ ಆಗದಿರೋ ಹುಡುಗಿನ ನಮ್ಮ ಅತ್ತಿಗೆ ಸೆಲೆಕ್ಟ್ ಮಾಡಿ ಇವಳೊಂದು ಮದುವೆ ಆಗಬೇಕು ಅಂದರೆ ಡೆಫಿನೆಟ್ಲಿ ಅದ್ರ ಹಿಂದೆ ಏನೋ ರೀಸನ್ ಇದ್ದೇ ಇರುತ್ತೆ. ಬಿಕಾಸ್ ಅವ್ರು ಯಾವಾಗಲೂ ನನಗೆ ದಿ ಬೆಸ್ಟ್ನೇ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಅವ್ರು ಯಾವುದೇ ಹುಡುಗಿನ ತೋರಿಸಿ ಮದುವೆ ಆಗಬೇಕು ಅಂದರು ನನಗೆ ಅಭ್ಯಂತರ ಇಲ್ಲ. ಇಲ್ಲ ಆದರೂ ಈಗ ಹುಡುಗಿ ಬಗ್ಗೆ ಮಾತಾಡೋದು ಬಿಟ್ಟು ಕೆಲಸದ ಬಗ್ಗೆ ಗಮನ ಕೊಡು. ಅದಕ್ಕೆ ಬರೋಷ್ಟಲ್ಲೆಲ್ಲ ಕ್ಲಿಯರ್ ಆಗಿರಬೇಕು. ಇಷ್ಟು ಹೇಳಿದ್ರೆ ಇವ್ರಿಗೆ ಅರ್ಥನೇ ಆಗಲ್ಲಪ್ಪ. ದಯವಿಟ್ಟು ಇಲ್ಲೇ ರೀ ಇಲ್ಲೇ ರೀ ಮಾ ಇಲ್ಲೇ ರೀ ಹೊರಗೆ ಬನ್ನಿ. ಯಜಮಾನ್ರೆ, ಗುರುಗಳು ಬಂದಿದ್ದಾರೆ. ಗುರುಗಳ? ಹೌದು. ಸರಿ, ನೀನು ಹೋಗಲ್ಲಿ. ಅಪ್ಪ, ಏನು ನಡೀತಿದೆ ಹೊರಗಡೆ? ತುಂಬ ಜನ ಮೀಡಿಯಾದವ್ರು ಸೇರಿದ್ದಾರೆ. ಮೀಡಿಯಾದವ್ರು ಬಂದಿದ್ದಾರೆ ಅಂದರೆ ಏನು ದೊಡ್ಡ ಅನಾಹುತನೇ ಆಗಿರ್ಬೇಕು. ಡೋಂಟ್ ವರಿ ಮಾವ, ನಾನು ಎಲ್ಲದನ್ನು ಹ್ಯಾಂಡಲ್ ಮಾಡ್ತೀನಿ. ಜೋಗೀಶ್ವರ್ ಗುರೂಜಿಗಳು ಬಂದಿದ್ದಾರಂತೆ. ಯೋಗೀಶ್ವರ ಗುರುಗಳು ಬಂದಿದ್ದಾರ? ಸೌಂದರ್ಯ, ಅವರಿಟ್ಟ ಮುಹೂರ್ತದಲ್ಲೇ ನಾವು ಫ್ಯಾಕ್ಟ್ರಿ ಶುರು ಮಾಡಿದ್ದು. ಅದಿವತ್ತು 106 ಜನರಿಗೆ ಅನ್ನ ಹಾಕ್ತಿದೆ. ಅವ್ರು ನುಡಿಯೋ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ. ಬನ್ನಿ. ಗುರೂಜಿ, ಬರ್ಬೇಕು ಗುರುಗಳೇ. ಗುರುಗಳೇ, ನಮ್ಮನೆವರೆಗೂ ಪಾದ ಬೆಳೆಸಿ ಮನೆನ ಪಾವನ ಮಾಡಿಬಿಟ್ರಿ. ಇವತ್ತು ನಾನೊಬ್ಬನೇ ಬಂದಿಲ್ಲ, ಸಂಸಾರ ಸಮೇತವಾಗಿ ಬಂದಿದ್ದೀನಿ. ಪ್ರೆಸ್ ಅವ್ರನ್ನ ಕರೆಸಿದ್ದು ನೀವೇನಾ ಗುರುಜಿ? ಇಲ್ಲಮ್ಮ, ನಾ ಯಾರನ್ನೂ ಕರೆಸಿಲ್ಲ. ನಾನು ಎಲ್ಲೇ ಹೋದ್ರೂ ಅವ್ರು ನನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ. ಹೀಗೆ ನನ್ನ ಧರ್ಮಪತ್ನಿ ರಾಮಾಬಾಯಿ, ಇವಳು ನನ್ನ ಮಗಳು ಕಾವ್ಯ. ಗುರುಗಳೇ, ದಯ ಮಾಡಿಸ್ಬೇಕು. ಹೇಳಿ, ಏನು ವಿಷಯ? ನಿಮ್ಮ ಅತ್ತಿಗೆ ಇದ್ದಕ್ಕಿದ್ದಾಗ ನನ್ನ ಕೆಲಸದಿಂದ ತೆಗ್ದಿದ್ದಾರೆ. ಇದರಿಂದ ಮನೆ ಹಾಳಾಗ್ತಿದೆ. ಈ ಶ್ರೀಮಂತರ ಹೀಗೆ ಬಡವ್ರು ಹೊಟ್ಟೆ ಮೇಲೆ ಹೊಡೆದು ಜೀವನ ಸಾಗಿಸೋದು. ಸೌಂದರ್ಯ ಅವರು ಈಗಲಿಂದೀಗಲೇ ಇಲ್ಲಿಗೆ ಬರಬೇಕು. ನನ್ನ ಕೆಲಸದಿಂದ ತೆಗ್ದದಕ್ಕೆ ರೀಸನ್ ಹೇಳಬೇಕು. ಸಮಾಧಾನ ಮಾಡ್ಕೊಳ್ಳಿ, ತಾಳ್ಮೆಯಿಂದಿರಿ. ಇದ್ದಕ್ಕಿದ್ದಾಗ ಕೆಲಸದಿಂದ ತೆಗೆದ್ರೆ ಏನರ್ಥ? ನಮ್ಮ ಶಾಪ ತಟ್ಟಲ್ವಾ ನಿಮಗೆ? ಕಂಪ್ನಿ ಮುಚ್ಚೋಗಿ ಬೀದಿಗೆ ಬರ್ತೀರಾ? ಇವತ್ತು ನನ್ಗಾಗಿರೋ ಅನ್ಯಾಯಕ್ಕೆ ಸೌಂದರ್ಯ ಅವರ ಕಾರಣ. ಅವ್ರು ಬಂದು ನನ್ಗೆ ನ್ಯಾಯ ಕೊಡಲೇಬೇಕು. ನೋಡಿ, ನಿಮ್ಮನ್ನ ಕೆಲಸದಿಂದ ತೆಗೆದ್ರು ನಿಮಗೆ ತೊಂದರೆ ಆಗಬಾರ್ದು ಅಂತ 6 ತಿಂಗಳು ಸಂಬಳನ ಆಲ್ರೆಡಿ ಕ್ರೆಡಿಟ್ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ನಾನಿದ್ದಿದ್ರು ಬೇರೆ ಥರನೇ ರಿಯಾಕ್ಟ್ ಮಾಡಿರ್ತಾ ಇದ್ದೆ. ದೇವತೆ ಅವರು. ಏನ್ ಸರ್ ದೇವತೆ ಅಂತಿದ್ದೀರಾ? ನಾನು ನ್ಯಾಯ ಕೇಳಕ್ ಬಂದಿರೋದು. ಅವರು ದೇವತೆ ಅಲ್ಲ, ಬಡವ್ರು ಹೊಟ್ಟೆ ಮೇಲೆ ಹೊಡೆಯೋ ರಾಕ್ಷಸಿ. ಏನ್ ಸರ್ ನೀವು ಫ್ರಾಡ್ ಕೆಲಸ ಮಾಡಿರೋದು ನಮ್ಮ ಅದಕ್ಕೆ ಗೊತ್ತಾಗಿರೋದಕ್ಕೆ ನಿಮ್ಮನ್ನ ಕೆಲಸದಿಂದ ಕಿತ್ತು ಬಿಸಾಕಿರೋದು. ನಮ್ಮ ಅದಕ್ಕೆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಿಮ್ಮನ್ನು ಜೈಲಿಗೆ ಕಳಿಸಿ ಕಂಬಿ ಎಣ್ಸಂಗ್ ಮಾಡಿರ್ತಾ ಇದ್ರು. ಹೋಗ್ಲಿ ಪಾಪ, ಫ್ಯಾಮಿಲಿ ಇದೆ ಅಂತ ನಿಮ್ಮನ್ನು ಬಿಟ್ಟು ಕಳ್ಸಿದ್ರೆ ಅವ್ರನ್ನೇ ರಾಕ್ಷಸಿ ಅಂತೀರಾ? ಅಲ್ಲ ಸರ್, ನನ್ನ ಅತ್ತಿಗೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಯಾಕಪ್ಪ ಇದೆಲ್ಲ? ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಗುರುಗಳೇ, ದಯವಿಟ್ಟು ಸ್ವೀಕರಿಸ್ಬೇಕು. ನಾವು ಪಾದ ಪೂಜೆ ಮಾಡಲ್ವಾ? ಅಣ್ಣ ಮಾಡ್ತಿದ್ವಲ್ವಾ, ಮನೆ ಹಿರಿಯವನು ಮಾಡಲಿ.
ಗುರುಗಳೇ, ಇವಳು ಸೌಂದರ್ಯ, ಈ ಮನೆ ಹೇರಿ ಸೊಸೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇಂಥ ವಿಚಾರನ್ನೆಲ್ಲ ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಅಂತ ನೇರವಾಗಿ ಮಾತಾಡೋದಕ್ಕೆ ಖುದ್ದಾಗಿ ನಾವೇ ಬಂದ್ಬಿಟ್ವಿ. ಈಕೆ ನನ್ನ ಮಗಳು ಕಾವ್ಯ. ನಿಮ್ಮ ಚಿರಾಗನ್ನ ನೋಡಿದಾಳೆ. ನನ್ನ ಮಗಳು ನಿಮ್ಮ ಮಗನ್ನೇ ಇಷ್ಟಪಟ್ಟಿದ್ದಾಳೆ. ಈ ವಿಚಾರನ ನನ್ನ ಮಗಳು ಆತನಿಗೆ ಹೇಳಿದಾಗ ಆತ ಆಕೆ ಅದಕ್ಕೆ ನಂಬರ್ ಕೊಟ್ಟು ಮನೆಯವ್ರ ಹತ್ರ ಮಾತಾಡಕ್ಕೆ ಹೇಳಿದ್ದಾನೆ. ಶುಭ ಕಾರ್ಯನ ಯಾವತ್ತೂ ವಿಳಂಬ ಮಾಡಬಾರ್ದು ಅಂತ ಇವತ್ತೇ ಬಂದ್ಬಿಟ್ವಿ. ಚಂದ್ರಕಾಂತ್, ನೀವು ಹಿಂದೆ ಕೊಟ್ಟ ಚಿರಾಗ್ ಜಾತಕ ನನ್ನ ಹತ್ರ ಇತ್ತು. ಅದ್ರ ಜೊತೆ ಕಾವಿನ ಜಾತಕನೂ ಹೊಂದಿಸಿ ನೋಡಿದೆ. 36 ಗಣಕ್ಕೆ 36 ಗಣನು ಬಹಳ ಸೂಕ್ತವಾಗಿ ಹೊಂದುತ್ತೆ. ಹೇಗಿದ್ರೂ ಚಿರಾಗ್ಗೆ ಈಗ ಗುರುಬಲ ನಡೀತಾ ಇದೆ. ಈ ಸಮಯದಲ್ಲಿ ಆತ ಮದುವೆ ಆಯಿತು ಅಂತಂದ್ರೆ ದಂಪತಿಗಳು ಜೀವನ ಪರ್ಯಂತ ಸುಖವಾಗಿರ್ತಾರೆ. ಮುಂದಿನ ವಾರನೇ ಒಳ್ಳೆ ಮುಹೂರ್ತ ಇದೆ. ಎಲ್ಲ ಸರಿ ಗುರುಗಳೇ, ಆದರೆ ಒಂದೇ ವಾರದಲ್ಲಿ ಮದುವೆ ಅಂದರೆ ಹೇಗೆ? ಈ ಗುರುಬಲದಲ್ಲಿ ಆತನಿಗೆ ಲಗ್ನ ಆಗಲಿಲ್ಲ ಅಂತಂದ್ರೆ ಇನ್ನು 8 ವರ್ಷಗಳ ಕಾಲ ಮಾಡೋದಕ್ಕಾಗಲ್ಲ. ಅದ್ರ ಸಲುವಾಗಿ ಇವತ್ತೇ ತಾಂಬೂಲನ ಬದಲಾಯಿಸ್ಕೋಬೇಕು ಅಂತ ಬಂದಿದ್ದೀನಿ. ನಿಮ್ಮ ವಂಶದ ಹೆಸರನ್ನ ಉಳಿಸಿ ಬೆಳೆಸೋ ಸೌಭಾಗ್ಯ ನನ್ನ ಮಗಳಲ್ಲಿದೆ. ನಿಮ್ಮ ಮನೆ ಕೀರ್ತಿನ ಬಹಳ ಎತ್ತರಕ್ಕೆ ತಗೊಂಡೋಗುವ ಅರ್ಹತೆಯೂ ನನ್ನ ಮಗಳಲ್ಲಿದೆ. ಎಲ್ಲ ಒಳ್ಳೇದಾಗತ್ತೆ. ಕುಲದೇವ್ರನ್ನ ನೆನೀತಾ ತಾಂಬೂಲನ್ನ ಸ್ವೀಕರಿಸಿ ತಗೊಳ್ಳಿ. ಮಾವ, 1 ನಿಮಿಷ.